ನಮಸ್ಕಾರ ಕರ್ನಾಟಕ, ನನ್ನ ಬ್ಲಾಗ್ಗೆ ಮತ್ತೆ ಸ್ವಾಗತ. ಇವತ್ತು ಬೆಳಗ್ಗೆ ನಾವು ರೂಮ್ನ ಚೆಕ್ಔಟ್ ಮಾಡ್ಕೊಂಡು ಹೊರಟಿದೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ. ಇಲ್ಲಿ ನೋಡಿದ್ರೆ ಮರದಿಂದಲೇ ಈ ತರ ರಥ ಶೇಪಲ್ಲಿ ಮಾಡಿ ಏನೋ ಇಟ್ಟಿದ್ರು, ಇದೇನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಕಳ್ಕೃಷ್ಣ ಕಳ್ಕಳುವಾಗಿ ಬಂದು ಲೈನ್ನ ಮಧ್ಯಕ್ಕೆ ಸೇರ್ಕೊಂಡ. ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದೆ ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಇಲ್ಲಿಂದ ಬಿರಿ ಬಿಸಿಲು, ಕಾರ್ ಇಳಿದು ದೇವಸ್ಥಾನ ಬರೋಷ್ಟೊತ್ತಿಗೆ ಕಾಲು ಬೊಬ್ಬೆ ಬರೋದು ಒಂದು ಬಾಕಿ. ಅದಕ್ಕೆ ಎಲ್ಲರೂ ಕಾರ್ ಇಳಿದು ಪಟಾಪಟ ಅಂತ ಓಡೋಡಿ ಬರ್ತಾ ಇದ್ರು. ಆದ್ರೂ ಕಾಲ್ ಮಾತ್ರ ಸಖತ್ ಉರಿತಾಯಿತ್ತು. ಅದಕ್ಕೆ ತಕ್ಷಣ ಹೋಗಿ ನೀರು ಬಿಟ್ಟು ಆಮೇಲೆ ಒಂಥರ ಸಮಾಧಾನ ಆಯಿತು. ಆಮೇಲೆ ಹೋಗಿ ದೇವರ ದರ್ಶನ ತಗೊಂಡು ಮತ್ತೆ ಅಲ್ಲಿನ ರನ್ನಿಂಗ್ ರೇಸ್ ತಗೊಂಡು ಬೇಗ ತೆಗಿಯೋ ಬರ ಕಮಾನ್ ಕಾರ್ ಹೋದು. ಆದರೂ ಕೂಡ ಕಾಲು ಸಖತ್ತು ಉರಿದು ಬೊಬ್ಬೆ ಬರೋದು ಒಂದು ಬಾಕಿ ಇತ್ತು. ಅದಕ್ಕೆ ಮತ್ತೆ ಕಾರಿಗೆ ಬಂದು ಕಾಲಿಗೆಲ್ಲ ನೀರು ಹಾಕೊಂಡು ಆಮೇಲೆ ಸಮಾಧಾನ ಆಯಿತು. ಆಮೇಲೆ ಅಲ್ಲಿಂದ ಹೊರಟು ನಾವು ಹೋಗಿದ್ದೆ ಕೊರಗಜ್ಜಗೆ. ಇಲ್ಲಿರೋ ಸ್ಪೆಷಾಲಿಟಿ ಏನಂದರೆ ಈ ದೇವರಿಗೆ ನಾವು ಎಣ್ಣೆ ಮತ್ತು ಚಕ್ಲಿನ ಕೊಟ್ಟು ನಮ್ಮ ಇಷ್ಟನ ಈಡೇರಿಸ್ ಅಂತ ಕೇಳ್ಕೊಂಡ್ರೆ ಆ ದೇವರು ಕೂಡ ಖಂಡಿತ ಈಡೇರಿಸ್ತಾನಂತೆ. ಇದನ್ನೆಲ್ಲ